ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ, ಅದೇ ಕೊಟ್ಟಿರೋದನ್ನ ಪ್ರಚಾರ ಪಡಿಸೋದಕ್ಕೆ ಹಿಂದೆ ಬಿದ್ದಿದೆ. ಪಬ್ಲಿಸಿಟಿಯಲ್ಲಿ ನಂಬಿಕೊಂಡು ಕೆಲವರು ಮತ ಹಾಕೋರು ಕೂಡ ನಮ್ಮ ರಾಜ್ಯದಲ್ಲಿದ್ದಾರೆ. ಮೊದಲನೇ ಬಾರಿ MLA ಆದ್ರು, ಸಾತ್ನೂರಿನ MLA ಆದ್ರು, ಅವತ್ತವರು ಬಂದಿಖಾನೆ ಮಂತ್ರಿ ಆಗ್ತಾರೆ DK ಶಿವಕುಮಾರ್ ವಿಕಾಸ್ ಆಫ್ ಬಂಗಾರ. ನಿಮ್ಮ ತಂದೆಯವರು ಮಾಡಿದ್ರು ಅನ್ನೋದ್ರ ಬದಲು ಕಾಂಗ್ರೆಸ್ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಂಗಾರಪ್ಪಾಜಿಯವರು ಆಲಿಸಿದ್ದಾರೆ. ಯಾಕೆಂದ್ರೆ ಶಕ್ತಿ ಉಪಯೋಗ ಮಾಡ್ಕೊಂಡ್ರೇನೆ ನಾನು ನಾಳೆ ದೊಡ್ಡ ನಾಯಕ ಆಗುತ್ತೆ. ರೀಶಫಲ್ ಅಂತಾರೆ, CM ಬದಲಾವಣೆ ಅಂತಾರೆ. ನೀವೆಲ್ಲರೂ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ, ನೀವು ಇಷ್ಟು ಮಾತ್ರ ಇದಕ್ಕೆಲ್ಲ ಇನ್ವಾಲ್ವ್ ಆಗಬೇಡಿ ಅಂತ ಆ ಕೆಲಸ ನಾನು ಮಾಡ್ತಾ ಇದ್ದೀನಿ. ಮುಂದಿನ ಚುನಾವಣೆಯಲ್ಲಿ ಎಲ್ಲಾ ಕ್ಷೇತ್ರಗಳನ್ನ ಗೆದ್ಕೊಳ್ಳುವಂತ ಲೆಕ್ಕಾಚಾರ ಇದೆಯಾ? ಇಲ್ಲ, ಕಷ್ಟಪಡಬೇಕು. ಈ ಸತಿ ಎಲ್ಲರನ್ನೂ ಗೆಲ್ಸ್ಕೊಳ್ಬೇಕಾಗತ್ತೆ. ಮತದಾರರಿಗೆ ನಾವೇನು ಮಾತು ಕೊಟ್ಟಿದ್ದೀವಿ ಅದು ವಿಶ್ವಾಸವನ್ನು ಉಳಿಸ್ಕೊಂಡಿದ್ದೀವಿ. ಅಧಿಕಾರದಲ್ಲಿ ಬರಬೇಕು, ಅಧಿಕಾರದಲ್ಲಿ ಇರಬೇಕು, ಆ ಪಕ್ಷ ಅಧಿಕಾರದಲ್ಲಿ ಅವಾಗ ಮಾತ್ರ ಅದು ಕಂಪ್ಲೀಟ್ ಆಗುತ್ತೆ ಒಬ್ಬ ರಾಜಕಾರಣಿಗೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಾನು ಆಗ್ಲೇ ಹೇಳಿದೆ, ಎಸ್ ರಿಯಾಲಿಟಿ ಇದೆ. ಮನೆ ಮನೆಗೆ 60,000 ನೇರವಾಗಿ ಅಕೌಂಟ್ ಹಾಕಿದ್ರಿ. ಎಲೆಕ್ಟ್ರಿಸಿಟಿ, ಬಸ್ ಮತ್ತೆ ಇವೆಲ್ಲವನ್ನು ಕೌಂಟ್ ಮಾಡ್ಕೊಂಡ್ರೆ ಒಂದು ಮನೆಗಿಲ್ಲ ಅಂದ್ರೆ 1 ಲಕ್ಷದ ಮೇಲೆ ತಲುಪಿದೆ ಇವತ್ತಿಗೆ ನೇರವಾಗಿ ಬೆನಿಫಿಟ್ ಆಗಿದೆ. ಹಾಗಾಗಿ ಹೆಚ್ಚು ಕಮ್ಮಿ 3 ವರ್ಷದಲ್ಲಿ 1.5 ಲಕ್ಷ ಕೋಟಿಗೂ ಅಧಿಕ ಹಣವನ್ನು ಜನಗಳಿಗೆ ಮನೆ ಮನೆಗೆ ತಲುಪಿಸೋ ಕೆಲಸ ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ, ಅದೇ ಕೊಟ್ಟಿರೋದನ್ನ ಪ್ರಚಾರ ಪಡಿಸುವ ವಿಷಯದಲ್ಲಿ ಹಿಂದೆ ಬಿದ್ದಿದೆ. ಪ್ರಚಾರದಲ್ಲಿ ಅದಕ್ಕೆ ಮಾಧ್ಯಮದ ಸಹಕಾರ ಬೇಕಾಗ್ತದೆ. ನಾನೇನು ನೀವು ಯಾಕೆಂದ್ರೆ ಇದುವರೆಗೂ ಹೈಯೆಸ್ಟ್ ಅಂದ್ರೆ ಈಗ ಕುಮಾರಸ್ವಾಮಿ ಸಾಲ ಮನ್ನಾ ಮಾಡಿದಂಥದ್ದು. ಯಾಕಂದ್ರೆ ಸಾಲ ಮನ್ನಾ ಇಡೀ ಊರಲ್ಲಿ 100 ಜನ ಇದೆ, ಒಂದು 10 ಜನಕ್ಕೋ 20 ಜನಕ್ಕೋ 30 ಜನಕ್ಕೋ 50 ಜನಕ್ಕೆ ಆಗುತ್ತೆ. ಅದು 100 ಮನೆಗಳಿಗೆ ನಿಮ್ಮ ಯೋಜನೆ ತಲುಪಿದೆ, 60 ಸಾವಿರ ಅಕೌಂಟ್ ಹೋಗಿ ಬಿದ್ದಿದೆ. ಆದ್ರೆ ಕಾಂಗ್ರೆಸ್ ಅವರು ಎಲ್ಲ ಮಾಡ್ತಿದ್ರಿ, ಕೆಲವೊಂದು ಮಾಡ್ತಾ ಇದೀರಿ. ಪ್ರಚಾರನ ಮಾಡತಕ್ಕಂತ ವ್ಯವಸ್ಥೆಯನ್ನ ಇನ್ನು ಮಾಡಿದ್ರೆ ತಪ್ಪೇನಲ್ಲ. ಯಾಕಂದ್ರೆ ನಾವು ಮಾಡಿರ್ತಕ್ಕಂಥ ಕೆಲಸನ ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಷನ್ ಮುಗಿಯೋ ಟೈಮ್ಗೆ ನೀವು 60 ತಿಂಗಳಿಗೆ ಹೆಚ್ಚು ಕಮ್ಮಿ 1,20,000 ಹಣವನ್ನ ಅಕೌಂಟ್ ಹಾಕಿರ್ತೀರಿ. ಬೇರೆದೆಲ್ಲಾ ಸೇರಿ ಒಂದು ಮನೆಗೆ 2 ಲಕ್ಷವನ್ನ ನೇರವಾಗಿ ತಲುಪಿಸಿರ್ತೀರಿ. ಕರ್ನಾಟಕದ ರಾಜಕಾರಣ ಇತಿಹಾಸದಲ್ಲಿ ಇಡೀ ದೇಶ ಫಸ್ಟ್ ಟೈಮ್ ಅದನ್ನ ಹೇಳ್ಬೇಕಾಗುತ್ತೆ. ಯಾಕೆ ಅಂತ ಕಾಂಗ್ರೆಸ್ ಮಾಡೋಣ. ಅದು ಹಂಗ ಅನ್ಸಿದ್ರೆ ಮಾಧ್ಯಮದವರು ನಾವು ನೀವು ಸೇರಿ ಎಲ್ಲರೂ ಮಾಡ್ಬೇಕಾಗುತ್ತೆ. ಮಧು ಬಂಗಾರಪ್ಪನವರು ಶಿವಮೊಗ್ಗ ಜಿಲ್ಲೆ ಸೊರಬ ಕ್ಷೇತ್ರ ನಿಮ್ದೇ ಆದಂತ ಹೇಳ್ತಾ ಇದೆ. ಈಗ ಇಡೀ ಜಿಲ್ಲೆಗಷ್ಟೇ ಅಲ್ಲ, ಆ ಭಾಗದಲ್ಲಿ ನಿಮ್ದೇ ಆದಂತ ಪ್ರಭಾವ ಇದೆ, ಮುಂದೆ ಇರುತ್ತೆ. ಯಾವಾಗ್ಲೂ ಸರ್ಕಾರ ನಡೆಸುವವರು ಮುಂದೆ ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು ಅಂತ ಬಯಸ್ತಾರೆ. ನಿಮ್ಮಲ್ಲಿ 7 ಕ್ಷೇತ್ರಗಳು, 7 ವಿಧಾನಸಭಾ ಕ್ಷೇತ್ರ. ನೀವು ಅದನ್ನ ಮೀರಿ ಕೂಡ ನಿಮ್ಗೆ ದಕ್ಷಿಣ ಕನ್ನಡ, ಉಡುಪಿ ಹಾಗೆ ಉತ್ತರ ಕನ್ನಡದಲ್ಲಿ ನಿಮ್ದೇ ಆದಂತ ಪ್ರಾಬಲ್ಯ, ಪ್ರಭಾವ ಇವೆಲ್ಲವೂ ಇದೆ. ನಿಮ್ಗೆ ಜವಾಬ್ದಾರಿ ಇರುತ್ತೆ. ಸೊ ಏನ್ ಲೆಕ್ಕಾಚಾರ ಮುಂದೆ? ಇಲ್ಲ, ಕಷ್ಟಪಡ್ಬೇಕು. ಈ ಸತಿ ಎಲ್ಲರನ್ನೂ ಗೆಲ್ಸ್ಕೊಳ್ಬೇಕಾಗತ್ತೆ. ಮತದಾರರಿಗೆ ನಾವೇನು ಮಾತು ಕೊಟ್ಟಿದೀವಿ ಅದು ವಿಶ್ವಾಸನ ಉಳಿಸ್ಕೊಂಡಿದೀವಿ. ಆ ನಿಟ್ಟಿನ ಮೇಲೆ ಹೋಗ್ಬೇಕಾಗತ್ತೆ. ಏನಾಗುತ್ತೆ, ಈಗ ನೀವು ಒಂದು ಮಾತು ಹೇಳಿದ್ರಿ, ಪಬ್ಲಿಸಿಟಿಯಲ್ಲಿ ನಂಬಿಕೊಂಡು ಕೆಲವರು ಮತ ಹಾಕೋರು ಕೂಡ ನಮ್ಮ ರಾಜ್ಯದಲ್ಲಿದ್ದಾರೆ. ಅದನ್ನ ಅರ್ಥಪೂರ್ಣವಾಗಿರ್ತಕ್ಕಂಥ ಮತವಾಗಿ ಪರಿವರ್ತನೆ ಮಾಡ್ಬೇಕಂದ್ರೆ ಅದು ಮಾಧ್ಯಮದ ಸಹಕಾರ ಬೇಕಾಗತ್ತೆ. ನಾನು ಮಾಧ್ಯಮದವರಿಗೆ ನಾನು ತೀಕ್ಷ್ಣವಾಗಿ ನಾನು ಏನು ಹೇಳೋದಿಲ್ಲ. ಪ್ಲಸ್ ಏನಾಗ್ತದೆ, ಈಗ ನಮ್ಮಲ್ಲೂ ಕೂಡ ಗೊಂದಲ. ಈಗ ನಾಯಕತ್ವ ಬದಲಾವಣೆ ಮತ್ತೆ ರೀಶಫಲ್ ಇರ್ಬೋದು, ಇಲ್ಲ ಈ ನಾಯಕರ ಬಗ್ಗೆ ಮಾತಾಡೋದು, ಇದು ಕೂಡ ನಾವು ಕೂಡ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಮೇಲೆ ನಮಗೆ ಹೇಳಿದ್ದಾರೆ, ನೀವೆಲ್ಲರೂ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ, ನೀವು ಇಷ್ಟು ಮಾತ್ರ ಇದಕ್ಕೆಲ್ಲ ಇನ್ವಾಲ್ವ್ ಆಗ್ಬೇಡಿ ಅಂತ. ಆ ಕೆಲಸ ನಾನು ಮಾಡ್ತಾ ಇದ್ದೀನಿ. ಅದರ ಪ್ರಜಾಪ್ರಭುತ್ವದಲ್ಲಿ ಅವ್ರು ಹೇಳಿದ್ರು ಕೂಡ ಮಾತಾಡ್ತಕ್ಕಂಥ ಹಕ್ಕು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸತಿ ಇದೆ. ತಂದೆಯವರ ಶಿಷ್ಯ ಮೊದಲನೇ ಬಾರಿ MLA ಆದ್ರು, ಸಾತ್ನೂರಿನ MLA ಆದ್ರು, ಅವತ್ತವರು ಬಂದಿಖಾನೆ ಮಂತ್ರಿ ಆಗ್ತಾರೆ DK ಶಿವಕುಮಾರ್ ವಿಕಾಸ್ ಆಫ್ ಬಂಗಾರ. ಅದು ನನಗನ್ಸುತ್ತೆ ಅವರು ಇಫ್ ಐ ಆಮ್ ನಾಟ್ ರಾಂಗ್ 2ನೇ ಸತಿ ಅವರು ಇದಾಗದು. ಒಂದ್ಸತಿ ಇಂಡಿಪೆಂಡೆಂಟ್ ಆಗಿ ಸೋತಿರ್ತಾರೋ, ಇಲ್ಲ ಫಸ್ಟ್ ಟೈಮ್ MLA ಇಲ್ಲ. ಹಂಗೆ ಅವಾಗ ಏನಾಗುತ್ತೆ, ಒಂದು ಯಾವ್ದೇ ಪಕ್ಷ ಮುಂದುವರಿಬೇಕು ಅಂದ್ರೆ ನೆಕ್ಸ್ಟ್ ಜನರೇಷನ್ ಇರಬೇಕು, ಇಲ್ಲ ಅಂದ್ರೆ ಆಗೋದಿಲ್ಲ. ನನಗೆ ನೆನಪಿದೆ, ಮೊನ್ನೆ ರಾಜೀವ್ ಗಾಂಧಿ ಅವರು, ನಮ್ಮ ತಂದೆಯವರು ಯಾವಾಗ್ಲೂ ಕೂಡ ಹೇಳೋರು, ಬಂಗಾರಪ್ಪಾಜಿಯವರು ಮುಖ್ಯಮಂತ್ರಿಗಳಾದ ತಕ್ಷಣ ಹೋಗಿ, ಆಬ್ವಿಯಸ್ಲಿ ಅವರು ನಾಯಕರು ಇರೋದ್ರಿಂದ, ಅವ್ರು ನಮಗೆ ಲೀಡರ್ ಇರೋದ್ರಿಂದ ಅವ್ರ ಹತ್ರ ನಮ್ಮ ತಂದೆಯವರು ಹೋದಾಗ, ಬಂಗಾರಪ್ಪಾಜಿ ಈಗ ನೀವು ಚೀಫ್ ಮಿನಿಸ್ಟರ್ ಆದ್ರಿ, ಒಂದು ಕಾಂಗ್ರೆಸ್ ಅಲ್ಲಿ ಮುಂದೆ ಒರಿಬೇಕು, ಕಾಂಗ್ರೆಸ್ ಯಾವಾಗ್ಲೂ ಕೂಡ ಶಾಶ್ವತದಲ್ಲಿ ಈ ದೇಶದಲ್ಲಿ ಆಳ್ಬೇಕು ಮತ್ತೆ ಜನರಿಗೆ ಸೇವೆ ಮಾಡ್ಬೇಕಂದ್ರೆ ನೆಕ್ಸ್ಟ್ ಜನರೇಷನ್ಗೆ ಅವಕಾಶ, ಸೊ ನೆಕ್ಸ್ಟ್ ಲೀಡರ್ಸ್ ನಾವು ಹುಟ್ಟಿಸ್ಬೇಕಾಗತ್ತೆ, ಅವರಿಗೆ ಅವಕಾಶಗಳು ಕೊಡಬೇಕಾಗತ್ತೆ ಅಂತ ಹೇಳ್ತಾರೆ. ಅವಾಗ ಹೇಳ್ತಾ ಇರೋದಕ್ಕೆ ಯಂಗ್ಸ್ಟರ್ಸ್ ನೀವು ಐಡೆಂಟಿಫೈ ಮಾಡಿ ಅವರಿಗೆಲ್ಲರಿಗೂ ಅಧಿಕಾರ ಕೊಟ್ಟು ಅವ್ರನ್ನೆಲ್ಲ ಉಪಯೋಗ ಮಾಡಿ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶಗಳನ್ನು ಕೊಡಿ ಅಂತ ಹೇಳಿ. ಆ ಸಂದರ್ಭದಲ್ಲಿ DK ಶಿವಕುಮಾರ್ ಸಾಹೇಬರು, ಅಪ್ಪಾಜಿ ನಾಡಗೌಡರು, ಶಿವಮೂರ್ತಿ ನಾಯ್ಕರು,
ಮತ್ತೆ ಈ ತರ ಸುಮಾರಷ್ಟು ಜನರು ಈಗಲೂ ಕೂಡ ನಾವ್ ಎಲ್ಲೇ ಹೋದ್ರೂ ಅವರೆಲ್ಲರೂ ಕೂಡ ನೆನ್ಪು ಮಾಡ್ಕೊಳ್ತಾರೆ. ಇವರೆಲ್ಲರೂ ಕೂಡ ನೆನ್ಪು ಮಾಡ್ಕೊಳ್ತಾರೆ, ನಿಮ್ ತಂದೆಯವ್ರು ಮಾಡಿದ್ರು ಅನ್ನೋದ್ರ ಬದಲು ಕಾಂಗ್ರೆಸ್ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಂಗಾರಪ್ಪಾಜಿಯವರು ರಾಜೀವ್ ಗಾಂಧಿ ಅವರ ಸಲಹೆ ಮೇಲೆ ಕಾಂಗ್ರೆಸ್ ಪಕ್ಷದ ಮುಂದುವರ್ತಕ್ಕಂಥ ಆಳ್ವಿಕೆ ಮತ್ತೆ ಅಧಿಕಾರವನ್ನ ಒಳ್ಳೆ ರೀತಿಯಲ್ಲಿ ಜನರಿಗೆ ಸೇವೆ ಮಾಡತಕ್ಕಂಥ ಉದ್ದೇಶದಿಂದ ಮಾಡಿರ್ತಕ್ಕಂಥ ತೀರ್ಮಾನವನ್ನ ಅವತ್ತು ನಮ್ಮ ತಂದೆ ಬಂಗಾರಪ್ಪಾಜಿಯವರು ಪಾಲಿಸಿದ್ದಾರೆ. ಇವತ್ತು ಕೂಡ ನಮ್ಮಂತವ್ರ ಅವಕಾಶಗಳಿಗೆ ಬೇಕಾದ ಜನರು ಇವತ್ತು ಕೂಡ ಪಕ್ಷದೊಳಗೆ ಅವಕಾಶಗಳಿಗೆ ಕಾಯ್ತಾ ಇದ್ದಾರೆ. ಮತ್ತೆ ಅವರಿಗೆ ಕೆಪಾಸಿಟಿನೂ ಕೂಡ ಇದೆ. ಅದು ತೀರ್ಮಾನ ಕೇಂದ್ರ ನಾಯಕರುಗಳು ಮಾಡ್ತಾರೆ, ಯಾರನ್ನು ಉಳಿಸ್ಕೋಬೇಕು, ಯಾರನ್ನ ತೆಗಿಬೇಕು. ಅದೆಲ್ಲ ನಾನು ಯೂಶಲಿ ಆ ಚರ್ಚೆಗೆ ಹೋಗೋದಿಲ್ಲ. ಆದ್ರೆ ಅನ್ಲೆಸ್ ಯು ಡೋಂಟ್ ಪ್ರೊಡ್ಯೂಸ್ ನೆಕ್ಸ್ಟ್ ಜನರೇಷನ್, ನೀವು ಮಕ್ಕಳಿಗೆ ಯಾಕೆ ಎಜುಕೇಶನ್ ಕೊಡ್ತೀರಾ? ಬಿಕಾಸ್ ಅವರೇ ಈ ದೇಶವನ್ನ ಮುನ್ನಡೆಸ್ತಕ್ಕಂಥ ಯುವಕರಾಗ್ತಾರೆ. ನಾನಾಗೋದಿಲ್ಲ, ನಂದು ಅವಧಿ ಮುಗಿದೋಗುತ್ತೆ. ನಂದು ಸ್ವಲ್ಪ ವರ್ಷ ಆದ್ಮೇಲೆ ನಾನು ಇಳಿಬೇಕಾಗುತ್ತೆ, ಬೇರೆಯವ್ರ ಮೇಲ್ಗಡೆ ಬರ್ಬೇಕಾಗತ್ತೆ. ಅದೊಂದು ಪ್ರಕೃತಿ. ಅದು ರಾಜಕಾರಣದಲ್ಲೂ ಕೂಡ ಈ ದೇಶವನ್ನ ಆಳ್ತಕ್ಕಂಥ, ರಾಜ್ಯವನ್ನ ಆಳ್ತಕ್ಕಂಥ ವ್ಯವಸ್ಥೆಯಲ್ಲಿ ಮುಂದಿನ ಜನರೇಷನ್ಗೆ ನೀವು ತಯಾರಿ ಮಾಡಲಿಲ್ಲ ಅಂದ್ರೆ ಅದು ಬಹಳ ಕಷ್ಟ ಆಗ್ತದೆ. ಅದು ಬಹಳ ಮುಖ್ಯ. ತಯಾರಿ ಮಾಡೋರು ಯಾರು? ಪಕ್ಷದವ್ರು ಆಗ್ತಾರೆ. ಸೊ ಅದು ನಮ್ಮ ಪಕ್ಷದೊಳಗೆ ಅದು ಎಲಾಬೊರೇಟೆಡ್ ಕಾಣಿಸುತ್ತೆ, ಇದೆ ಆ ಸಾಮಾಜಿಕ ನ್ಯಾಯದ ಮೇಲೆ. ಫಸ್ಟ್ ಟೈಮ್ MLA ಆದ್ರು ಬಿಕಾಸ್ ಅವತ್ತು ಎಲ್ರಿಗೂ ಒಬ್ಬರಿಗೆ ಅವಕಾಶ ಆದ ಕಾರಣ ಇವತ್ತು ಒಂದಷ್ಟು ಜನ ದೊಡ್ಡ ಲೀಡರ್ಗಳಾಗಿದ್ದಾರೆ. ಅವಕಾಶ ಬೇಕು, ಒಂದಷ್ಟು ಜನ ಮಂತ್ರಿಗಳಾಗಬೇಕು ಅಂತ ಡೆಲ್ಲಿಗೆ ಹೋಗ್ತಾರೆ. ಫಸ್ಟ್ ಟೈಮ್ MLA ಆದ್ರಿಗೆ ಅವಕಾಶ ಆಗ್ಬೇಕು ಅಂತ ರೀಶಫಲ್ ಅಂತಾರೆ, CM ಬದಲಾವಣೆ ಅಂತಾರೆ. ಸೊ ಹಾಗಾಗಿ ನೀವು ಅದ್ರ ಸ್ವತಂತ್ರ, ಬಿಕಾಸ್ ನಿಮ್ಮ ಪಾರ್ಟಿ ಕಟ್ಟುಪಾಡಿದೆ, ಹೈಕಮಾಂಡ್ ಆದೇಶಗಳಿದೆ. ಹಾಗಾಗಿ ನೀವು ಕೆಲವೊಂದು ಹೇಳ್ಬೋದು, ಕೆಲವೊಂದು ಹೇಳಕ್ಕಾಗಲ್ಲ. ಇಲ್ಲ, ನಾನು ಅದ್ರ ಬಗ್ಗೆ ಚರ್ಚೆನೆ ಮಾಡೋದಿಲ್ಲ. ಬಟ್ ಅವ್ರು ಕೇಳೋರ್ದು ನೀವು ಹಕ್ಕನ್ನ ತೆಗಿಯಕ್ಕಾಗೋದಿಲ್ಲ, ಅದೇನ್ ತಪ್ಪೇನಿಲ್ಲ. ಆದ್ರೆ ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲರೂ ಇರ್ಬೇಕಾಗತ್ತೆ ಅನ್ನೋದು ಅಷ್ಟು ಹೇಳ್ಬೋದು. ಬಟ್ ಐ ಆಮ್ ಟೂ ಸ್ಮಾಲ್ ಫಾರ್ ಆಲ್ ದೀಸ್ ಥಿಂಗ್ಸ್. ನನಗೊಂದು ಡ್ಯೂಟಿ ಕೊಟ್ಟಿದ್ದಾರೆ, ನಾನು ಅದ್ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ಇಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ, ಇಲ್ಲಿ ಇದು ನಿಲ್ಲಂಗಿಲ್ಲ. ಇದು ಬಹಳ ನಿರಂತರವಾಗಿ ಕೆಲಸ ನಡೀತಕ್ಕಂಥದ್ದು. 3 ವರ್ಷದ ಸಚಿವರಾಗಿ ಜರ್ನಿ. ಮಧು ಬಂಗಾರಪ್ಪ ನಾಟ್ ಓನ್ಲಿ ಕಾಂಗ್ರೆಸ್. ಈ ಹಿಂದೆ ನನ್ಗೆ ಈಗಲೂ ನೆನಪಿದೆ, ಏರ್ಪೋರ್ಟ್ ರೋಡ್ ಅಲ್ಲಿ JDS 18 ಕುಮಾರಸ್ವಾಮಿ ಒಂದ್ಸಲ ಮಧು ಬಂಗಾರಪ್ಪ ಇಬ್ರು ಏರ್ಪೋರ್ಟ್ ರೋಡ್ ಕಾರ್ಯಕ್ರಮ ಏನ್ ಮಾಡಿದ್ವಿ. ನಿಮ್ದೇ ಆದಂತ ಶಕ್ತಿ ಸಾಮರ್ಥ್ಯವನ್ನ ಇಲ್ಲ, ನಂದಲ್ಲ. ಅವತ್ತು ನನ್ನ ಕರ್ತವ್ಯ ಆ ಪಕ್ಷದಲ್ಲಿತ್ತು, ಆ ಕೆಲಸವನ್ನ ಮಾಡಿದೆ. ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ JDS ಪಕ್ಷದಲ್ಲಿದ್ದಾಗ ಅವರು ಕೂಡ ಉಪಮುಖ್ಯಮಂತ್ರಿಗಳು ಅವ್ರ ಕರ್ತವ್ಯವನ್ನು ಮಾಡಿದ್ದಾರೆ. ನಮ್ಮ ತಂದೆಯವರು ಬಂಗಾರಪ್ಪಾಜಿಯವರು ಬೇರೆ ಬೇರೆ ಪಕ್ಷದಲ್ಲಿ ಇದ್ರು ಕೂಡ ಅಧಿಕಾರವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜನರಿಗೆ ಸೇವೆಯನ್ನ ಕಂಪ್ಲೀಟ್ ಆಗಿ ಮಾಡ್ಬೇಕಂದ್ರೆ ಅದನ್ನ ಮೋಸ್ಟ್ಲಿ ನನ್ನ ಪ್ರಕಾರ ಕಾಂಗ್ರೆಸ್ ಪಕ್ಷದಿಂದ ಅದು ಸಾಧ್ಯ ಅಂತ ಹೇಳಿ ನಾನು ಕೂಡ ತಿಳ್ಕೊಂಡಿದ್ದೀನಿ. ಬೇರೆಯವರಿಂದ ಸಾಧ್ಯ ಇಲ್ಲ ಅಂತ ಹೇಳಿ ಪ್ರಶ್ನೆ ಬರೋದಿಲ್ಲ ನನಗೆ. ನಾನು ಕೂಡ ಇವತ್ತು ಏನಾದ್ರು ಅಧಿಕಾರದಲ್ಲಿ ಇದ್ದೀನಿ ಅದು ಕಾಂಗ್ರೆಸ್ ಪಕ್ಷದಲ್ಲೇ. ಬಂಗಾರಪ್ಪಾಜಿಯವರು ಕೂಡ ಇವತ್ತು ನೀವು ನೆನ್ಸ್ಕೊಳ್ತೀರಿ ಅಂದ್ರೆ, ಈಗ ಬಂಗಾರಪ್ಪಾಜಿಯವರು ಅಧಿಕಾರದಲ್ಲಿ ಇದ್ದಿದ್ದು ಕಾಂಗ್ರೆಸ್ ಪಕ್ಷದಲ್ಲೇ, ಬೇರೆ ಪಕ್ಷದಲ್ಲಿ ಹೋಗಿ ಬೆಳೆಸಿದ್ರು, ಪಕ್ಷಗಳನ್ನು ಬೆಳೆಸಿದ್ರು, ಅದು ಬೇರೆ ಪ್ರಶ್ನೆ. ಅವರು ಕೂಡ ಬೆಳೆದ್ರು, ಬೇರೆಯವ್ರನ್ನು ಬೆಳೆಸಿದ್ರು. ಅದೆಲ್ಲ ಅಧಿಕಾರದಲ್ಲಿ ಇದ್ದು ಜನರಿಗೆ ಸೇವೆ ಮಾಡ್ತಕ್ಕಂಥ ಅವಕಾಶ ಏನ್ ಸಿಗುತ್ತೆ, ಕಂಪ್ಲೀಟ್ ಕೋರ್ಸ್. ಅದು ಅಧಿಕಾರದಲ್ಲಿ ಬರಬೇಕು, ಅಧಿಕಾರದಲ್ಲಿ ಇರಬೇಕು, ಆ ಪಕ್ಷ ಅಧಿಕಾರದಲ್ಲಿ ಅವಾಗ ಮಾತ್ರ ಅದು ಕಂಪ್ಲೀಟ್ ಆಗುತ್ತೆ ಒಬ್ಬ ರಾಜಕಾರಣಿಗೆ. ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಅದಕ್ಕೆ ಬಂಗಾರಪ್ಪಾಜಿ ಅವ್ರನ್ನ ಇವತ್ತು ಕೂಡ ನೆನ್ಸ್ಕೊಳ್ತಾರೆ. ಮೋಸ್ಟ್ಲಿ ನಾನು ಕೂಡ ಇವತ್ತು ಮಾಡಿರ್ತಕ್ಕಂಥ ಒಂದು ಚಿಕ್ಕ ಕೆಲಸ ಏನಿದೆ ಅದನ್ನ ನಾಳೆ ಒಂದು 4 ಜನ ನೆನ್ಸ್ಕೊಳ್ತಾರೆ. ಬಳ್ಳಾರಿಗೋ ಮಂಡ್ಯಗೋ ಎಲ್ಲೇ ಒಂದು ಕೂಡ ಬಂಗಾರಪ್ಪನವ್ರು ಏನ್ ಮಾಡುವ ಹೇಳಕೊಂಡಷ್ಟು ಹೆಗ್ಗುರುತಲ್ಲಿ ಕೆಲಸಗಳನ್ನ ಮಾಡಿದ್ದಾರೆ. ಹಾಗಾಗಿ ಬಂಗಾರಪ್ಪನವರ ರಾಜಕಾರಣ ಜರ್ನಿ ಒಂದು ಬಂಗಾರದಂತ ಆದಿ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಎಲ್ಲವನ್ನೂ ಮೀರಿ ಇವತ್ತು ರಾಜಕಾರಣ ಅಂತಂದ್ರೆ ಜಾತಿ ಹಣೆಪಟ್ಟಿಗಳು ಬಂದಿದ್ದು ಕೂಡ ಅದೆಲ್ಲವನ್ನೂ ಮೀರಿ ದೇವರಾಜ ಅರಸು ಅವರ ನಂತರ ಬಂಗಾರಪ್ಪನವ್ರ ಬಗ್ಗೆ ಕಡಿಮೆ ಅವಧಿ ಆದ್ರು. 5 ವರ್ಷ 7 ವರ್ಷ ರಾಜಕಾರಣ ಮಾಡಿದ್ರು. ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಮಾತನಾಡುವಂತ ಕೆಲಸ ಮಾಡಿದಂತ ಜನ ಮಾತನಾಡುವಂತ ವ್ಯಕ್ತಿತ್ವ ಬಂಗಾರಪ್ಪನವರು. ಮಧು ಬಂಗಾರಪ್ಪನವರು ರಾಜಕಾರಣದಲ್ಲಿ ದೊಡ್ಡವ್ರು ನನ್ಗಿಂತ ಅದೆಲ್ಲರನ್ನು ಕೂಡ ಫೇಸ್ ಮಾಡ್ತಾ ಬರ್ತಾ ಇದ್ದೀವಿ. ಶಿವಮೊಗ್ಗದ ಏರ್ಪೋರ್ಟ್ ವಿಷಯದಿಂದ ಯಾವುದೇ ಕಾಮಗಾರಿ ವ್ಯತ್ಯಾಸಗಳು ಬಂದರೂ ಕೂಡ ಸೇರು ಸಹವಾಸ ನಡೀತಾರೆ. ನಿಮ್ದು ಸಂಸಾರದು, ಬಿಜೆಪಿ ರಾಜ್ಯಾಧ್ಯಕ್ಷರು, ಈ ರಾಜಕಾರಣ ಸಂಘರ್ಷ ಸಹಜವಾಗಿ ಆಗ್ತಾ ಇರುತ್ತೆ. ಮುಂದಿನ ಚುನಾವಣೆಯಲ್ಲಿ ಎಲ್ಲಾ ಕ್ಷೇತ್ರಗಳನ್ನ ಗೆದ್ಕೊಳ್ಳುವಂತ ಲೆಕ್ಕಾಚಾರ ಇದೆಯಾ? ಆಸೆ ಎಲ್ಲದಕ್ಕೂ ಇದೆ. ಅದಕ್ಕೆ ಪ್ರಯತ್ನ ಈಗಲಿಂದಾನೇ ಶುರು ಮಾಡ್ಬೇಕು. ಆಗ್ಲೇ ಮಾಡಿದೀವಿ. ವ್ಯತ್ಯಾಸಗಳು ಏನಾದ್ರು ನಮ್ಮಲ್ಲಿ ಹೌದು, ಶಿಕಾರಿಪುರ, ಶಿವಮೊಗ್ಗ ಎಲ್ಲ ಕೆಲವು ಈಸಿ ಇತ್ತು. ಬೇರೆ ಬೇರೆ ಕಡೆನೂ ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೆ. ಆದ್ರೆ ಪಕ್ಷ ಒಂದು ತೀರ್ಮಾನ ಮಾಡಿದಾಗ ಅವ್ರದೇ ಆಗಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಇರ್ತಾರೆ, ಅವ್ರದೇ ಆಗಿರ್ತಕ್ಕಂಥ ಕಂಫರ್ಟ್ ಲೆವೆಲ್ ಅಲ್ಲಿ ನಾವು ಅದನ್ನ ಎಕ್ಸೆಪ್ಟ್ ಮಾಡ್ಬೇಕಾಗತ್ತೆ. ಮನ್ಸಿಗೆ ಎಷ್ಟೇ ನೋವಿದ್ರೂ ಕೂಡ ನಮ್ಮ ಅಭ್ಯರ್ಥಿ ಅಂತಾಗ ಅವ್ರನ್ನ ಗೆಲ್ಸ್ಕೊಂಡ್ ಬರ್ತಕ್ಕಂಥ ಜವಾಬ್ದಾರಿ ನಮ್ದಾಗ್ತದೆ. ನಮಗೆ ಆ ಶಕ್ತಿ ಇತ್ತು ಅಂದ್ರೆ ನೀವು ಹೋಗ್ಬೇಕಾಗತ್ತೆ, ಆ ಶಕ್ತಿನ ಉಪಯೋಗ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಆ ಶಕ್ತಿ ಉಪಯೋಗ ಮಾಡ್ಕೊಂಡ್ರೇನೆ ನಾನ್ ನಾಳೆ ದೊಡ್ಡ ನಾಯಕ ಆಗೋದು.
ನಾನು ಮಾಡದೆ ಇಲ್ಲ ನಂದು ಒಬ್ಬಂದೆ ಅಂತ ಹೇಳಿ ನೋಡ್ಕೊಂಡು ಹೋದ್ರೆ ನನಗೆ ಕಷ್ಟ ಆಗುತ್ತೆ. ನಾನು ಸೊರಬದಲ್ಲಿ ಹೋದ್ಸತಿ 3.5 ದಿವಸ ಇದ್ದೆ. ಮೋಸ್ಟ್ಲಿ ಆ ಟೈಮಲ್ಲಿ ನೀವು ಅಲ್ಲಿ ಓಡಾಡ್ತಾ ಇದ್ರಿ ಅಂತ ಹೇಳಿ ಭಾವಿಸ್ತೀನಿ. ನಾನು ಇದ್ದಿದ್ದೆ 3.5 ದಿವಸ ಅಷ್ಟೇ ಇದ್ದಿದ್ದು. ನಾನು 3.5 ದಿವಸನೇ ನಾನು ಕ್ಯಾಂಪೇನ್ ಮಾಡಿದ್ದು. ಬೇರೆ ಕಡೆಗೆ ನನಗೆ ಸುರ್ಜಾವಾಲಾ ಅವರು ಸಾಹೇಬ್ರು ನನಗೆ ವಿಶೇಷವಾಗಿ ಬೇರೆ ಬೇರೆ ಕಡೆಗೆಲ್ಲ ಕೆಲಸ ಹೇಳಿದ್ರು, ಅಲ್ಲೆಲ್ಲ ಮಾಡಿದೆ. ಮೋಸ್ಟ್ ಆಫ್ ದ ಪ್ಲೇಸಸ್ ಗೆದ್ದು ಬಂದ್ವಿ. ನನ್ನಿಂದ ಅಂತ ನಾನು ಹೇಳೋದೇ ಇಲ್ಲ, ಎಲ್ಲರೂ ಹನಿ ಹನಿ ಗೂಡಿದ್ರೆ ಆಗೋದು. ಈ ಶಿರ್ಸಿ ಫಲಿತಾಂಶ ಆಗ್ಬೋದು, ಎಲ್ಲ ಕಡೆ ಅಷ್ಟೇ ಅಲ್ಲ, ಏನೇನಿದೆ ನಮ್ ಕೆಲಸ ಮಾಡಿದ್ವಿ, ನಮ್ ಡ್ಯೂಟಿನ ಎಕ್ಸಿಕ್ಯೂಟ್ ಮಾಡ್ಬೇಕಾಗತ್ತೆ. ಆದ್ರೆ ನಿಜವಾಗ್ಲೂ ಯಾವತ್ತೂ ಕೂಡ ನಮ್ಮ ಸೊರಬ ಕ್ಷೇತ್ರದ ಜನತೆಗೆ ನಾನು ಎಷ್ಟು ಸತಿ ಜಾಸ್ತಿನೇ ಸೋತಿದ್ದೆ ನಾನು. ಅದನ್ನ ನಾನು ಯಾವತ್ತು ನನ್ನ ಮನಸ್ಸಿಗೆ ಹಾಕೊಳ್ಳೋದಕ್ಕೆ ಹೋಗೋದಿಲ್ಲ. ಗೆದ್ದಾಗ ಅವಕಾಶಗಳನ್ನ ನಾವು ಕೊಟ್ಟಿದ್ದೀರಲ್ಲ, ಅದರಂತ ಪುಣ್ಯದ ಕೆಲಸ ಇನ್ನೇನಿಲ್ಲ. ಆದ್ರೆ ಅದ್ರ ಎಲ್ಲದಕ್ಕಿಂತ ಪುಣ್ಯದ ಕೆಲಸ ಏನು ಅಂತ ಹೇಳಿದ್ರೆ, ನಮ್ಮ ತಂದೆನ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಒಬ್ಬೊಬ್ರು ಸೊರಬದ ಏನು ಮತದಾರರನ್ನ, ಅವ್ರ ಕುಟುಂಬದವ್ರನ್ನ, ಅವ್ರ ಅಜ್ಜ ಅಜ್ಜಿ ಎಲ್ಲರೂ ಕೂಡ ಇವತ್ತು ಎಷ್ಟೋ ಜನರು ಇಲ್ಲ, ಅವ್ರನ್ನೆಲ್ಲರೂ ಕೂಡ ಶಾಶ್ವತವಾಗಿ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಸಾಯೋವರೆಗೂ ಕೂಡ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಆ ಪರಿಜ್ಞಾನ ನಮ್ಮಲ್ಲಿ ಇರಬೇಕಾಗುತ್ತೆ. ಯಾಕೆಂದ್ರೆ ಆ ಒಂದು ಮತ ವಿಧಾನಸೌಧಕ್ಕೆ ಒಳಗ್ ಕಳಿಸಿ ಇವತ್ತು ರಾಜ್ಯದಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಮಕ್ಕಳ ಈ ರಾಜ್ಯದ ಭವಿಷ್ಯವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದ ಕೆಲಸದಲ್ಲಿ ನನಗೆ ಅವಕಾಶವನ್ನ ಕೊಡ್ಸಿರ್ತಕ್ಕಂಥ ಮತ ಅದು ಬಹಳ ಸ್ಟ್ರಾಂಗ್. ಅದು ಎಲ್ಲರಿಗೂ ಇರ್ತದೆ ಮತ. ಆ ಮ್ಯಾಜಿಕ್ ಹೆಂಗ್ ಮಾಡಿದೆ ಅನ್ನೋದಕ್ಕೆ ಮಧು ಬಂಗಾರಪ್ಪ ಅವರು ರಾಜ್ಯದ ಮನೆ ಮನೆಗೆ ತಲುಪೋಕೆ ಅವಕಾಶ ಮಾಡಿದ್ದು ಆ ಸೊರಬದ ಜನ. ಎಸ್ 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 ಅಫ್ಕೋರ್ಸ್ ಶಿಕ್ಷಣ ಸಚಿವರಾಗಿ ತಮ್ಮದೇ ಆದಂತ ಕ್ರಾಂತಿಕಾರಿ ನಿರ್ಧಾರಗಳಿಗೆ ಸಾಧ್ಯತೆಗೆ ಅವಕಾಶ ಅದಕ್ಕೆ ನಮ್ ಸ್ವರೂಪದಲ್ಲಿ ಹೆಂಗ್ ಮತ ಹಾಕಿರ್ತಾರೆ, ಬೇರೆಯವ್ರಿಗೂ ಕೂಡ ನಮ್ ವಿರೋಧಿಗಳಿಗೂ ಮತ ಹಾಕಿರ್ತಾರೆ. ಅದನ್ನ ಮರಿಬಾರ್ದು, ಯಾಕೆಂದ್ರೆ ಅಲ್ಲೂ ಕೂಡ ಮಕ್ಕಳು ಇರ್ತಾರೆ. ಅದು ಬಹಳ ಜವಾಬ್ದಾರಿಯುತವಾಗಿ ಇರ್ತದೆ. ಅದರಲ್ಲಿ ಸ್ವಾರ್ಥ ಇರಬಾರ್ದು ಅನ್ನೋದು ನನ್ನ ಭಾವನೆ. ಅವರಲ್ಲೂ ಇಲ್ಲ, ಎಲ್ಲಾ ವಿರೋಧ ಪಕ್ಷದವರು ಕೂಡ ಪ್ರೀತಿ ಮಾಡ್ತಾರೆ. ಕೆಲವು ಸತಿ ಟೀಕಾ ಟಿಪ್ಪಣಿಯಲ್ಲಿ ಪೊಲಿಟಿಕಲಿ ರಾಜಕಾರಣದೊಳಗೆ ಕೆಲವು ವ್ಯತ್ಯಾಸಗಳು ಇರ್ಬೋದು. ಆದ್ರೆ ಮಾನವೀಯತೆಯಲ್ಲಿ ಯಾವತ್ತೂ ಕೂಡ ನಾನು ಎಲ್ಲರಿಗೂ ಕೂಡ ಒಂದೇ ತರ ನೋಡ್ತಕ್ಕಂಥ ಮನೋಭಾವನೆ ಇದೆ. ಅದು ಇರ್ಬೇಕಾಗ್ತದೆ, ಅದು ಒಳ್ಳೇದು ಕೂಡ. ಎಸ್, ಬಹಳ ದೀರ್ಘಕಾಲದಲ್ಲಿ ಈ ಪಾಡ್ಕಾಸ್ಟ್ ಮಾತುಕತೆನ ಮಾಡ್ಕೊಂಡು ಬಂದ್ವಿ, ಬಟ್ ಮುಗಿತಾ ಇಲ್ಲ. ಆದ್ರೂ ಮುಗಿಸುವ ಹಂತಕ್ಕೆ ನಾನ್ ಬರ್ತಾ ಇದ್ದೀನಿ. ಕಾರಣ ಇಷ್ಟೇ, ನಿಮ್ಮ ವಿಷಯಗಳು ಬಹಳ ಇದೆ, ಚರ್ಚೆ ಮಾಡೋಕೆ ವಿಷಯಗಳು ಬಹಳ ಇದೆ. ಸಹಜವಾಗಿ ಮಾಧ್ಯಮ ಅಂದಾಗ ನಾವೆಲ್ಲರೂ ಕೂಡ ರೈಸ್ ಮಾಡೋದು ನೆಗೆಟಿವ್ ಅನ್ನೋದು ಒಂದು ಅಜೆಂಡಾ ಸೆಟ್ ಆಗುತ್ತೆ. ನಮ್ಮ ಪಾತ್ರದ ದೂರ ಆಗ್ತಾ ಇದ್ವಿ. ಕಾರಣ ಅಂದ್ರೆ ಒಳ್ಳೇದು ಹೇಳೋ ವಿಷಯ ಬಹಳ ಇದೆ ಅಂತ. ಕಾರಣ ಇಷ್ಟೇ, ನಾನು TRP ಬಗ್ಗೆ ಯಾವಾಗ ಮಾತಾಡ್ತಿರ್ತೀವಿ. TRP ಲೆಕ್ಕಾಚಾರ ಅಂತ ಹೇಳ್ತಿರ್ತಾರೆ. ಎಲ್ಲಾ ಟಿವಿ ಚಾನಲ್ಗಳನ್ನ, TV9, ಪಬ್ಲಿಕ್, ಸುವರ್ಣ ಎಲ್ಲರನ್ನೂ ಗುಡ್ಡೆ ಹಾಕಿದ್ರೆ TRP 200 ದಾಟಲ್ಲ, 200 ಬರಲ್ಲ. ಎಲ್ಲ ಎಂಟರ್ಟೈನ್ಮೆಂಟ್ ಚಾನಲ್ 2,000 ಬರುತ್ತೆ. ಅಂದ್ರೆ ಎಂಟರ್ಟೈನ್ಮೆಂಟ್ ಸೀರಿಯಲ್ ನೋಡೋರ ಸಂಖ್ಯೆ 90%, 10% ಮಾತ್ರ ಟಿವಿ ನ್ಯೂಸ್ ನೋಡೋ ಸಂಖ್ಯೆ. ಆ 100 ಜನ 90 ಜನ ಮೊಬೈಲ್ಗೆ ಸ್ವಿಚ್ ಆಗ್ಬಿಟ್ಟಿದ್ದಾರೆ. ಈಗ ನ್ಯೂಸ್ ನೋಡಬೇಕು ಅಂದ್ರೆ ಟಿವಿ ನೋಡಲ್ಲ, ಈಗ ಮೊಬೈಲ್ ನೋಡ್ತಾರೆ. ಜನರ ಆಯ್ಕೆಗಳು ಬಹಳ ಆಗ್ಬಿಟ್ಟಿದೆ. ಆ ಕಾರಣದಲ್ಲಿ ಈ TRP, ಈ ಐಪು, ಇದರಿಂದ ಯಾವುದೋ ನಂಬಿಕೆಗಳು ನನಗಿಲ್ಲ. ಹಾಗಾಗಿ ಕೆಲವೊಂದು ಕಾಂಟ್ರವರ್ಸಿಗಳು ಅಂತ ಕಾಂಟ್ರವರ್ಸಿ. ಇವಾಗ ಎಲ್ಲವನ್ನೂ ಮುಕ್ತವಾಗಿ ಮಾತನಾಡಕ್ಕೆ ಬಂದಿದ್ದೀನಿ ಅಂತ ಭಾವಿಸಿದೀನಿ. ಅದು ಇರುತ್ತೆ, ಇರೋದು ಒಂದೇ ಜನ್ಮ ಇರುತ್ತೆ. ಈ ಸರಿ ತಪ್ಪು ಆಚೆ ಈಚೆ ಎಲ್ಲ ಕೂಡ ಇಲ್ಲೇ ಆಗ್ಬಿಡ್ಬೇಕು, ಹೋಗ್ತಾ ಇರ್ತೀವಿ. ಹಾಗಾಗಿ ಮಧು ಬಂಗಾರಪ್ಪ ಅವರ ಜರ್ನಿ, ಮಧು ಬಂಗಾರಪ್ಪ ಅವರು ಯಾರು ಅಂತ ರಾಜ್ಯದ ಕೇಳೋ ಅವಶ್ಯಕತೆ ಇರಲಿಲ್ಲ. ತಂದೆಯವರ ರಾಜಕಾರಣದ ಹಾದಿ ಮತ್ತೆ ನೀವೇ ನಿಮ್ದೇ ಆದಂತ ಒಂದು ಐಡೆಂಟಿಟಿ, ಅದನ್ನ ಗುರ್ತಿಸ್ಕೊಂಡಿದ್ದೀರಿ. ಅದಿದ್ದೇ ಇರುತ್ತೆ. ಮಧು ಬಂಗಾರಪ್ಪ ಅಂತಾನೆ ಅದ್ ಬಂದಾಗ್ಲೇ ಮಧು ಬಂಗಾರಪ್ಪ ಅಂತ ಬಂದಾಗ್ಲೇ ಅದಿರಾಗ. ಬಟ್ ಏನೋ ಒಂದ್ ಕಡೆ ಸಹಜವಾಗಿನೂ ಬರೋದು. ಮಧು ಬಂಗಾರಪ್ಪ ಹೌದು, ರಾಜಕಾರಣದಲ್ಲಿ ಏಳು ಬೀಳು ಎಲ್ಲವನ್ನು ಕಳೆದಾರೆ. ಶುರುವಾಗಿದ್ದೆ ಸೋಲಿನ ತಂದೆಯವರು ಬಿಜೆಪಿಗೆ ಹೋದಾಗ ಬಿಜೆಪಿ ಕಂಟೆಸ್ಟ್ ಮಾಡಿ ಚುನಾವಣೆ ಸೋತಾಗ ನಂತರ ಗೆಲುವನ್ನ ಕಂಡ್ಕೊಂಡು ರಾಜಕಾರಣ JDS ಅಲ್ಲಿ ಗೆಲ್ತೀರಿ, ಕಾಂಗ್ರೆಸ್ ಅಲ್ಲಿ ಗೆಲ್ತೀರಿ, ಮಂತ್ರಿ ಆಗಿದ್ದೀರಿ, ಇನ್ನೂ ಮಹತ್ವಾಕಾಂಕ್ಷಿ ಆಗಿರ್ತೀವಿ. ರಾಜಕಾರಣ ಇಲ್ಲಿಗೆ ನಿಲ್ಲೋದಲ್ಲ, ಏನ್ ಬೇಕಾದ್ರೂ ಸಾಧ್ಯ ಆಗುತ್ತೆ. ಅದ್ರ ಮಹತ್ವಾಕಾಂಕ್ಷಿ ಆಗಿರ್ಬೇಕು. ಮಧು ಬಂಗಾರಪ್ಪ ಎಲ್ಲಿರ್ಬೇಕು ಅಂತ ಅನ್ಕೊಂಡಿದ್ವಿ ಮುಂದೆ ರಾಜಕಾರಣ? ಅದು ಬಹಳ ಕಷ್ಟದ ಪ್ರಶ್ನೆ. ಆದ್ರೆ ಅದನ್ನ ಪ್ರಯತ್ನ ಪಡ್ತಾ ಹೋಗ್ಬೇಕಾಗ್ತದೆ. ಅದನ್ನ ಅದ್ರ ಬಗ್ಗೆ ನಾನು ಯೋಚನೆ ಮಾಡಕ್ ಹೋಗಿಲ್ಲ. ಈ ಇರ್ತಕ್ಕಂಥ ಕೆಲಸ ಮುಂದೆ ಹೆಜ್ಜೆ ಇಡೋದಕ್ಕೆ ಅವಕಾಶ ಅಂತ ಹೇಳಿ ಭಾವಿಸ್ತೀನಿ. ಸೊ ಮುಂದೆ ಇರ್ತಕ್ಕಂತಹ ಹೆಜ್ಜೆ ಮತ್ತೆ ಅದ್ರ ಮುಂದೆ ಇರ್ತಕ್ಕಂಥ ಹೆಜ್ಜೆ. ಸೊ ಐ ಥಿಂಕ್ ಯು ಹ್ಯಾವ್ ಟು ಗೋ ಸ್ಟೆಪ್ ಬೈ ಸ್ಟೆಪ್. ಇವತ್ತು ಸಿಚುವೇಶನ್ ಹಂಗಿದೆ, ಸಂದರ್ಭ ಹಂಗಿದೆ. ನಾನು ಅಂತ ಕಾಮೆಂಟ್ ಮಾಡೋದಕ್ಕೆ ಕಷ್ಟ ಆಗ್ತದೆ ನನಗೆ. ಯಾಕಂದ್ರೆ ಅದು ಪ್ರಜಾಪ್ರಭುತ್ವದಲ್ಲಿ ನಾವು ಮಾಡಬಾರ್ದು. ಪ್ರಯತ್ನನ ಪಡ್ಬೇಕೆ ಹೊರತು ಅದನ್ನ ಕಷ್ಟ ಆಗ್ತದೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ. ಬಟ್ ಕೊಟ್ಟಿರ್ತಕ್ಕಂಥ ಅವಕಾಶ ನನ್ನ ಪುಣ್ಯ ಭಾಗ್ಯ, ಇಷ್ಟಕ್ಕೆ ನಾನು ಲಿಮಿಟ್ ಮಾಡ್ಬಿಡ್ತೀನಿ. ಸಾಧನೆ ಆದಿ ಮುಂದಕ್ಕೆ ಮಾಡ್ತಾ ಸೈಲೆಂಟ್ ಆಗಿ ಹೋಗ್ಬೇಕು, ದಕ್ಕಬೇಕಾದ್ರೆ ದಕ್ಕತ್ತೆ ಕೆಲಸ ಮಾಡ್ತಾ ಇರ್ಬೋದು. ಎಸ್, ಒಂದಷ್ಟು ವ್ಯಕ್ತಿಗಳ ಬಗ್ಗೆ ಕೇಳ್ತಾ ಹೋಗ್ತೀನಿ, ನಿಮ್ದೇ ಆದಂತ ಒಪಿನಿಯನ್. ಮೊದಲು ನನ್ನ ತಂದೆಯವರು ಬಂಗಾರಪ್ಪ ಬಗ್ಗೆ ಹೇಳ್ತೀನಿ. ನನ್ನ ಮಾರ್ಗದರ್ಶಕರು
ಅವ್ರ ಹೊಟ್ಟೆಲ್ ಹುಟ್ಟಿ ಪುಣ್ಯ ಮಾಡಿದೀನಿ. ಮುಂದಿನ ಜನ್ಮ ಅನ್ನೋದು ನನಗ್ ಗೊತ್ತಿಲ್ಲ. ಇದ್ರೆ ಅಲ್ಲೇ ಇರ್ಬೇಕು ಅಂತ ಹೇಳಿ ಒಂದು ತಂದೆ ತಾಯಿಯವರು. ಯಾಕೆಂದ್ರೆ ಇಂಥ ಅವಕಾಶ ಸಿಕ್ಕಿಲ್ಲ. ಸೋಲನ್ನು ಮೀರಿಸ್ತಕ್ಕಂತ ಒಂದು ಭಾವನೆಯಲ್ಲಿ ಬದುಕ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೋಲನ್ನ ಜಾಸ್ತಿ ನೋಡಿದವರು ಕೂಡ ಅದು ಆಸೆ. ಮನ್ಸಲ್ಲಿ ಒಂದೇ ಒಂದು ನೋವು ಏನಂದ್ರೆ ನಮ್ಮ ತಂದೆಯವ್ರು ನೋಡ್ಬೇಕಾಗಿತ್ತೇನೋ ಅಂತ ಹೇಳಿ ಆ ತಂದೆ ಸ್ಥಾನದಲ್ಲಿ ಅವ್ರ ಅಭಿಮಾನಿಗಳು ನೋಡ್ತಾ ಇದಾರಲ್ಲ, ಅದಕ್ಕೆ ಸಂತೋಷನೂ ಕೂಡ ಇದೆ. ಅಮ್ಮನ ಬಗ್ಗೆ ಅದು ಕಷ್ಟ, ಕಣ್ಣಲ್ಲಿ ಬರಕ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅನುಭವಗಳು ಆ ತರ ಇದ್ದಾವೆ. ಒಂದ್ ಹೇಳ್ತೀನಿ, ನಾನು ಬಂಗಾರಧಾಮ ಮಾಡಿದ್ದೀನಿ. ತಾವೆಲ್ಲರೂ ಕೂಡ ಅದಕ್ಕೆ ವಿಡಿಯೋನು ಕೂಡ ಕಳಿಸ್ತೀನಿ. ತಂದೆ ತಾಯಿಯವ್ರು ನೋಡ್ಕೊಳ್ಳಿ, ನಾವೆಲ್ಲ ಕಾರಣಕರ್ತರು, ದೇವರಲ್ಲ, ದೇವರ ಚಾನ್ಸೇ ಇಲ್ಲ. ಕಾರಣಕರ್ತರು ತಂದೆ ತಾಯಿಯವರು. ಕೆಟ್ಟವರು ಒಳ್ಳೆಯವರು ಜಡ್ಜ್ ಮಾಡೋದಕ್ಕೆ ನಾವ್ ಯಾರು ಅಲ್ಲ. ಸೊ ಅವ್ರು ಇದ್ದಾಗ ಅವ್ರು ನಮ್ಮ ಕರ್ತವ್ಯನ ಮಾಡ್ಬೇಕಾದ್ರೆ, ಕರ್ತವ್ಯ ಅಂತ ನಾ ಹೇಳ್ತೇನೆ. ಯಾಕೆಂದ್ರೆ ಅವ್ರು ಇಲ್ದಾಗ ಮಾಡಕ್ ಹೋದ್ರೆ ಅವ್ರು ಸಾರಿ ಹೇಳಿದ್ರು ಸಾರಿ ಹೇಳಕ್ ಅವ್ರು ಇರಲ್ಲ. ಸೊ ಹುಷಾರಾಗಿರ್ರಿ. ಸೊ ಅವ್ರು ಇಲ್ದಾಗ ನಾವು ದಿನ ಸಾಯ ಬದಲು ಅವ್ರು ಇದ್ದಾಗ ನಮ್ ಕರ್ತವ್ಯ ಮಾಡೋದು. ಅದಕ್ಕೆ ನಾವು ದಿನ ಬದುಕ್ತಾ ಇದ್ದೀವಿ. ಸೊ ಅದು ಮಾತೃ ಹೃದಯ ಅಂತ ಹೇಳ್ತೀವಿ ನಾವು. ಅದಕ್ಕಿಂತ ಹೃದಯ ಯಾವ್ದು ಇಲ್ಲ. ನಮ್ಮ ಹೃದಯದಕ್ಕಿಂತ ಬಹಳ ದೊಡ್ಡ ಹೃದಯ ಅನ್ನೋದ್ರೆ ಮಾತೃ ಹೃದಯ. ಸ್ವಲ್ಪ ನಾವೆಲ್ಲ ಕಠಿಣವಾಗಿ ಟಫ್ ಆಗಿರ್ತೀವಲ್ಲ, ನಮ್ಮಂತವ್ರಿಗೆ ಅವಶ್ಯಕತೆ ಇದೆ. ಅದು ನಮ್ಮ ತಾಯಿಯವ್ರನ್ನ ಜನ್ಮ ಕೊಟ್ಟವ್ರಲ್ವೇ. ನಿಮ್ಮ ಮನೆಯವ್ರ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ? ನಮ್ಮ ಮನೆಯವರು ಕಾಯ್ತಾ ಇದೀನಿ. ಎಷ್ಟೊಂದ್ಸತಿ ಹೇಳ್ತೀನಿ ಜಗಳ ಮಾಡ್ಬೇಕು ಅಂತ ಹೇಳಿ, ಚಾನ್ಸಸ್ ಸಿಕ್ಕಿಲ್ಲ. ಯಾಕೆ? ಈ ಒಂದು ಸೇಯಿಂಗ್ ಇದೆ, ಅವರು ಕೂಡ ತುಂಬಾ ಕಾಂಟ್ರಿಬ್ಯೂಷನ್. ಕಷ್ಟದಲ್ಲಿ ನಾವು ನೋವಲ್ಲಿದ್ದಾಗ ಯಾವ ರೀತಿ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ಅವರು ರೀತಿಯಲ್ಲಿದ್ದಾರೆ. ಈ ಒಂದು ಸೇಯಿಂಗ್ ಇದೆ, ಯಾಕಂದ್ರೆ ನೀವು ಇದನ್ನ ಹೇಳಿರೋದ್ರಿಂದ. ನಮ್ಮ ಮನೆಗೆ ಬಂದ್ರೆ ಕುಟ್ಟೂರಲ್ಲಿ ಹಿಂದೆ 4 ಹುಣಸೆ ಮರ ಇದೆ. ಹಳ್ಳಿ ಕಡೆಗೆ ಒಂದು ಸೇಯಿಂಗ್ ಇದೆ, ಅದು ನಿಜನ ಸತ್ಯನ ಗೊತ್ತಿಲ್ಲ, ಊರ್ ಕಡೆಯಲ್ಲಿ ಯೂಶಲಿ ಹೇಳ್ತಾರೆ, ಮನೆ ಹಿತ್ತಲಲ್ಲಿ ಹುಣಸೆ ಮರ ಇದ್ರೆ ಗಂಡ ಹೆಂಡತಿ ಜಗಳ ಮಾಡ್ತಾ ಇರ್ತಾರೆ ಅಂತ. ಸೊ ನಾನು ನಮ್ಮ ಹೆಂಡತಿ, ನನ್ನ ವೈಫ್ ಹೋಗಿ ಎಷ್ಟೊಂದು ಸ್ಥಿತಿ ಕುಡ್ದು ನಾನು ನೋಡ್ತಾನೆ ಇದ್ದೀನಿ, ಟೀ ಖುಷಿಯಾಗಿ ಕುಡಿತಾ ಇದ್ದೀನಿ. ಯಾವಾಗ ಜಗಳ ಮಾಡ್ತೀವಿ ಇನ್ನು ಜಗಳನೇ ಮಾಡಿಲ್ಲ ಅಂತೇಳಿ. ಐ ಥಿಂಕ್ ಐ ಆಮ್ ವೆರಿ ಗ್ರೇಟ್ಫುಲ್. ನಮ್ಮ ತಂದೆ ತಾಯಿಯವರು ನನಗೆ 2 ಗಿಫ್ಟ್ ಕೊಟ್ಟಿದ್ದಾರೆ. ಒಂದು ನನ್ನ ಲೈಫ್, ಸೆಕೆಂಡ್ ನನ್ನ ವೈಫ್. ಓಕೆ, ಸೊ ಅದರಿಂದ ಬಂದಿರೋದು ಬೋನಸ್. ನನ್ನ ಮಗ ಸೂರ್ಯ, ಈಸ್ ಡೂಯಿಂಗ್ ವೆರಿ ಗುಡ್, ಇಂಜಿನಿಯರ್ ಮಾಡ್ತಾ ಇದ್ದಾನೆ. ಅವನ ಪಾಡಿಗೆ ಅವನು ಓದ್ತಾನೆ. ಯೂಶಲಿ ಮಕ್ಕಳು ನಮಗೆ ಸಮಸ್ಯೆ ಅಂತ ಯೂಶಲಿ ಸ್ವಾಭಾವಿಕವಾಗಿರ್ತಾರೆ, ಆ ತರ ಏನಿಲ್ಲ. ಅವನ ಪಾಡಿಗೆ ಅವನು ಎಸ್ ಬಿನ್ ಎ ಗುಡ್ ಸನ್. ಅವನ ಪಾಡಿಗೆ ಅವನು ಮಾಡಿದ. ನನ್ನ ಕಾಂಟ್ರಿಬ್ಯೂಷನ್ಗಿಂತ ನನ್ನ ವೈಫ್ ಕಾಂಟ್ರಿಬ್ಯೂಷನ್ ಜಾಸ್ತಿ. ಎಲ್ಲ ಸರಿ ಇದೆ, ಏನು ನಾನೇನು ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗಲ್ಲ. ಚೆನ್ನಾಗಿದೆ, ಮುಂದೆ ಹಿಂಗೆ ಇರಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಏಸಿನ ರಾಜಕಾರಣ ಅಂತ ಬಂದಾಗ ಸಿದ್ದರಾಮಯ್ಯನವರು ಅವರ ಸಂಪುಟದ ಸಚಿವರಾಗಿದ್ದರು. ಸಿದ್ದರಾಮಯ್ಯ ದೀರ್ಘಕಾಲದ ಮುಖ್ಯಮಂತ್ರಿ ಆಗಿ ಅವ್ರದೇ ಆದಂತ ಒಂದು ಇದನ್ನ ದಾಖಲೆ ಮಾಡಿದ್ದಾರೆ. ಏನಿದೆ ಸಿದ್ದರಾಮಯ್ಯ ಅವ್ರಿಗೆ? ಅವರಿಗೆ ಐ ಥಿಂಕ್ ಕಾಳಜಿ ಜಾಸ್ತಿ. ಕಷ್ಟದಲ್ಲಿರೋರಿಗೆ ಸಮಾನತೆಯನ್ನ ತರ್ತಕ್ಕಂಥದ್ದು. ರಾಜಕಾರಣಿಗಳ ಕಾಳಜಿ ಏನಿದೆ, ನಮ್ಮ ತಂದೆಯವರ, ನಾನು ಎಷ್ಟೊಂದ್ಸತಿ ಭಾಷಣದೊಳಗೆ ಹೇಳಿದ್ದೀನಿ ಅನ್ಸುತ್ತೆ, ಮತ್ತೆ ಇಂಟರ್ವ್ಯೂ ಅಲ್ಲೂ ಹೇಳಿರ್ಬೇಕು, ಸ್ವಾಭಾವಿಕವಾಗೂ ಹೊರಗಡೆ ಹೇಳಿದ್ದೀನಿ. ನಮ್ಮ ತಂದೆಯವ್ರನ್ನ ನಾನು ಆ ಚೇರಲ್ಲಿ ನೋಡೋದ್ ಭಾಗ್ಯ ನನಗೆ ಸಿಕ್ಕಿಲ್ಲ ವಿಧಾನಸೌಧದೊಳಗೆ. ಬಟ್ ಸಿದ್ದರಾಮಯ್ಯ ಅವ್ರನ್ನ ನೋಡಿದಾಗ, ನಾನು JDS ಅಲ್ಲಿ ಇದ್ದಾಗ್ಲೂ ಕೂಡ ಎಷ್ಟೊಂದ್ಸತಿ ನಮ್ಮ ತಂದೆಯವ್ರ ಫ್ಲಾಶ್ ಬಂದಿದ್ದಾರೆ. ಅವರ ಭಾವನೆಗಳು, ಅವರು ಮಾತಾಡ್ತಕ್ಕಂಥ ಮಾತುಗಳು, ಹೊರಗಡೆ ಮಾತಾಡೋದು. ಇವಾಗಂತೂ ನಾನು ಅವ್ರ ಪಕ್ಕ ನಿಂತ್ಕೊಂಡು ಕೆಲವು ವಿಚಾರಗಳು ಮಾತಾಡಿದಾಗ ನನಗೆ ನಮ್ಮ ತಂದೆಯವರ ಮುಂದುವರೆದ ರಾಜಕೀಯ ಭಾಗ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿ ಅನ್ಸುತ್ತೆ. ಮತ್ತೆ ಅವರು ಒಂದು ಮಾತು ಹೇಳಿದ್ರು ನನಗೆ, ನಾನು ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗ್ತಕ್ಕಂಥ. ಮೊನ್ನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಅಷ್ಟು ಈಸಿಯಾಗಿ ಅವ್ರು ಮಾತಾಡ್ಬೇಕಾದ್ರೆ ಬಹಳ ಜವಾಬ್ದಾರಿತವಾಗಿ, ನಿಮಗೆ ಗೊತ್ತಿದೆ, ನಿಮಗೆ ಚೆನ್ನಾಗಿ ಗೊತ್ತಿದೆ, ಆ ಹಿಡಿತ ನಿಮ್ಮನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಬಹಳ ಅದ್ಭುತವಾಗಿ ನನ್ನ ಭವಿಷ್ಯವನ್ನ ನುಡಿದಿದ್ದಾರೆ. ಅದನ್ನ ಯಾವತ್ತೂ ಕೂಡ ನನ್ನ ಮಾರ್ಗದರ್ಶಕ. ಯಾಕೆ ನಮ್ಮ ತಂದೆಯವರಿಲ್ಲ, ನಾನು ಕೇಳಕ್ ನಮ್ಮ ತಂದೆಯವರಿಲ್ಲ ಈಗ. ಸೊ ಅದಕ್ಕೆ ನಮ್ಮ ತಂದೆಯವರಿಗೆ ಜಾಗದಲ್ಲಿ ಅವ್ರ ಅಭಿಮಾನಿಗಳು ಇದ್ರು ಕೂಡ ಮುಂಚೂಣಿಯಲ್ಲಿ ಮೊನ್ನೆ ಸಿದ್ದರಾಮಯ್ಯ ಅವರು ಅಧಿಕಾರ ಕೊಟ್ಟು ನನಗೆ ಕೆಲಸ ಮಾಡಕ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅದು ಮುಂದುವರೆದ ಭಾಗ
ನಮ್ಮ ತಂದೆಯವರು ಇಲ್ಲದೆ ಇರ್ತಕ್ಕಂಥದ್ದು ಏನು ನಮಗೆ ಕೊರತೆ ಇತ್ತು ಅದು ಐ ಥಿಂಕ್ ಅವ್ರು ಕೊಟ್ಟಿದ್ದಾರೆ. ಬ್ರದರ್ ಆಗಿ DK ಶಿವಕುಮಾರ್ ಸಾಹೇಬ್ರು ಕೊಟ್ಟಿದ್ದಾರೆ. ಆ ತರ ನಮ್ಮನ್ನ ಪ್ರೀತಿ ಮಾಡಿದ್ರು. ಇದೆಲ್ಲದು ಮತ್ತೆ ನನಗ್ ಸಿಗ್ತಾ ಇರೋದು ನಮ್ಮ ತಂದೆಯವ್ರ ಹೆಸರಿಂದಾನೆ, ಇಲ್ಲ ಅಂತ ಹೇಳೋದಿಲ್ಲ. ಮಧು ಅವ್ರು ನೋಡಿದ್ರೂ ಮಧು ಬಂಗಾರಪ್ಪ ಅಂತಾನೆ ನೋಡ್ತಾರೆ. ವೈಯಕ್ತಿಕವಾಗನು ಕೂಡ ಅಳಿತಾರೆ, ಇಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ಅವರು ನನ್ನ ಬಾಸ್, ಅವರು ನನ್ನ ಮಾನ್ಯ ಮುಖ್ಯಮಂತ್ರಿಗಳವರು. DK ಶಿವಕುಮಾರ್ ಅವರು ನನ್ನನ್ನ ಬಹಳ ಒಂಥರ ಬೇರೆ ರೀತಿಯಲ್ಲಿ ಅವರು, ಯಾಕಂದ್ರೆ ನಮ್ಮ ತಂದೆಯವರು ಅವರು ಬಹಳ ಅವ್ರ ಜೊತೆಗಿದ್ದವರು. ಸೊ ಆ ರೀತಿಯಲ್ಲಿ ನೋಡ್ತಾ ಇದ್ದೀನಿ. ವಿರೋಧ ಪಕ್ಷದವರು ಕೂಡ ನಮ್ಮ ತಂದೆಯವ್ರ ಸಹಕಾರ ಎಲ್ಲೋ ತಗೊಂಡಿರ್ತಾರೆ. ಯಾಕಂದ್ರೆ ನಮ್ಮ ತಂದೆಯವರು ಬಿಜೆಪಿಯಲ್ಲಿ ಇದ್ರು, JDS ಅಲ್ಲಿ ಇದ್ರು, ಕಾಂಗ್ರೆಸ್ ಅಲ್ಲಿ ಇದ್ರು. ಸೊ ಯಾರು ಕೂಡ ರಾಜಕೀಯವಾಗಿ ಮಾತುಗಳು ನಡೀತಾ ಇದ್ವಿ ಹೊರತು ಮಾನವೀಯತೆಯಲ್ಲಿ ಯಾವತ್ತೂ ಕೂಡ ಪ್ರೀತಿ ಮಾಡ್ತಾ ಇದ್ರು. ಇಲ್ಲೂ ಕೂಡ ಹಂಗೆ ಆಗಿದೆ. ವಿರೋಧ ಪಕ್ಷದವರು ಕೂಡ ಮಾನವೀಯತೆಯಲ್ಲಿ ನನ್ನನ್ನು ಇಷ್ಟಪಡ್ತಾರೆ. ರಾಜಕಾರಣದಲ್ಲಿ ಅನಿವಾರ್ಯ ನಮ್ದೊಂದು ಐಡಿಯಾಲಜಿ ಇರ್ತದೆ, ನಮ್ದೊಂದು ಸಿದ್ಧಾಂತ ಇರ್ತದೆ. ಬೇರೆ ಬೇರೆ ಪಕ್ಷದವ್ರದ್ದು ಅವ್ರವ್ರ ಸಿದ್ಧಾಂತ ಇರ್ತದೆ. ಬೇರೆ ಬೇರೆಯವರು ಕೂಡ ಆ ಪಕ್ಷಕ್ಕೆ ಹೋದಾಗ ಸಿದ್ಧಾಂತನ ಒಪ್ಕೊಂಡು ಹೋಗಿರ್ತಾರೆ, ಕೆಲವರು ಅನಿವಾರ್ಯವಾಗಿ ಹೋಗಿರ್ತಾರೆ. ಅದೆಲ್ಲ ಆದ್ರೆ ನಾನು ಮನ್ಸಾರೆ ಕಾಂಗ್ರೆಸ್ ಅಲ್ಲಿ ಇದ್ದೀನಿ ಅನ್ನೋದನ್ನ ಬಹಳ ಸಂತೋಷದಿಂದ. ನಾನು ಇಷ್ಟು ದಿವಸ ಇದ್ದಿದ್ದು ಬಂಗಾರಪ್ಪ ಅವ್ರ ಪಕ್ಷ. ಫಸ್ಟ್ ನನ್ನ ಜೀವನದಲ್ಲಿ ನಾನು ಬದಲಾವಣೆ ಮಾಡಿದ್ದು, ನಮ್ಮ ತಂದೆಯವರು ಇದ್ದಿದ್ದು ಲಾಸ್ಟ್ JDS ಪಕ್ಷದೊಳಗೆ. ಅವಾಗ ನಮ್ಮ ತಂದೆಯವರು ನನ್ನನ್ನ ಆಗ್ಲಿ ಹೋಗ್ತಾರೆ. ನನ್ನ ಜೀವನದಲ್ಲಿ ನಾನು ಫಸ್ಟ್ ಟೈಮ್ ಡಿಸಿಷನ್ ತಗೊಂಡಿರೋದು ಒಂದೇ ಒಂದು, ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರೋದು. ಇಲ್ಲ ಅಂದ್ರೆ ನಮ್ಮ ತಂದೆಯವರು ಅವ್ರ ಪಕ್ಷ, ಅವ್ರು ಯಾವ ಪಕ್ಷ ಅಂತ ಹೇಳಿ ಬರೋದಿಲ್ಲ, ಅದು ಸೆಕೆಂಡರಿ ಆಗ್ಬಿಡುತ್ತೆ. ಈಗ ನಾನು ಓನ್ ಆಗಿ ನಿರ್ಧಾರ ಮಾಡಿದ್ದು, ಮತ್ತೆ ಅವ್ರ ಅಭಿಮಾನಿಗಳ ಡಿಸಿಷನ್ ಮೇಲೆ. ನಾನ್ ಸ್ವಂತ ಡಿಸಿಷನ್ ತಗೊಳ್ಳಂತ ಶಕ್ತಿ ನನಗೆ ಸ್ವಲ್ಪ ಗಾಬರಿ ಇರುತ್ತಲ್ಲ, ಬಿಕಾಸ್ ಐ ಆಮ್ ನಾಟ್ ಸೋ ಎಕ್ಸ್ಪರ್ಟ್. ಸೊ ಅವರನ್ನು ಬೆಳೆಸಿರ್ತಕ್ಕಂಥವ್ರೆಲ್ಲರೂ ಸೇರಿ ತೀರ್ಮಾನವನ್ನ ತಗೊಂಡು ನನಗೆ ಇಲ್ಲಿ ತಂದು ಕೂರಿಸಿದ್ದಾರೆ. ಮುಂದೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಮಾಡಿದೆ, ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.